ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿನ್ನೆ ಪ್ರಧಾನಿ ಮೋದಿ ಅವರು ಬೆಂಗಳೂರಿನ HL ಏರ್ಪೋರ್ಟ್ಗೆ ಬಂದಂತಹ ಸಂದರ್ಭದಲ್ಲಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಒಂದು ಕರೆ ಬರುತ್ತೆ, ಬಾಂಬ್ ಇಟ್ಟಿದ್ದೀನಿ, ಬಾಂಬ್ ಸ್ಫೋಟಿಸ್ತೀನಿ ಅಂತ. ಸೊ ಮೋದಿ ಕಾರ್ಯಕ್ರಮದ ವೇಳೆ ಬಾಂಬ್ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಯನ್ನು ಪೊಲೀಸರು ಈಗ ಚುರುಕುಗೊಳಿಸಿದ್ದಾರೆ. ಕೋರಮಂಗಲ ಪೊಲೀಸರು ಹಾಗೂ ಬಾಂಬ್ ಸ್ಕ್ವಾಡ್ನಿಂದ ಪರಿಶೀಲನೆ ಕೂಡ ಆಗ್ತಾ ಇದೆ. ಆತನನ್ನು ನಿನ್ನೆ ವಶಕ್ಕೆ ಪಡ್ಕೊಂಡಿದ್ದರು ಕೋರಮಂಗಲ ಪೊಲೀಸರು. ಲೋಹಿತ್ ಅಂತ ಆರೋಪಿ ಲೋಹಿತ್ ಮನೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಲೋಹಿತ್ ಪೋಷಕರಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಅವ್ರು ಹೇಳ್ತಾರೆ, ಬಂಧಿತ ಲೋಹಿತ್ ಸದಾ ನಶೆಯಲ್ಲಿ ಇರ್ತಾನೆ, ಮನೆಯಲ್ಲಿ ಒಬ್ಬೊಬ್ಬನೇ ಕಿರ್ಚಾಡ್ತಾ ಇರ್ತಾನೆ ಅಂತಕ್ಕಂಥ ಮಾಹಿತಿ. ಆತ ಮಾನಸಿಕ ಅಸ್ವಸ್ಥ ಅಂತ ನಿನ್ನೆ ಎಲ್ಲ ಹೇಳ್ತಾ ಇದ್ರು. ಸದ್ಯ ಆರೋಪಿತನ ಡೈರಿ ಚೆಕ್ ಮಾಡ್ತಾ ಇದ್ದಾರೆ, ಮೊಬೈಲ್ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಾನು ನಿನ್ನೆ ಹೇಳ್ತಾ ಇದ್ದೆ, ಅವನು ಮಾನಸಿಕ ಅಸ್ವಸ್ಥ ಅಂದ ತಕ್ಷಣ ಬಿಟ್ಟು ಕಳಿಸ್ಬಿಡಲ್ಲ. ನೋಡಿ ಅಲ್ಲಿ ಆರೋಪಿ ಲೋಹಿತ್ ಫೋಟೋ ನೋಡ್ತಾ ಇದ್ದಾರಲ್ಲ, ಮಾನಸಿಕ ಅಸ್ವಸ್ಥ ಅಂದ ತಕ್ಷಣ ಬಿಟ್ಟು ಕಳಿಸಲ್ಲ. ಕ್ಲಿಯರ್ ಮಾಡ್ಕೋಬೇಕು, ಇವನು ಯಾಕೆ ಹೀಗೆ ಆಡ್ತಾ ಇದ್ದಾನೆ, ಏನು ಎತ್ತ ಎಲ್ಲವನ್ನ ಕೂಡ ನೋಡಬೇಕು. ಈಗ ಆ ಫೋಟೋದಲ್ಲಿ ನೋಡಿದ್ರೆ ಒಳ್ಳೆ ಜೆಂಟ್ಲ್ಮನ್ ಥರ ಕಾಣ್ತಾರೆ, ಆದರೆ ಈತನನ್ನು ಮಾನಸಿಕ ಅಸ್ವಸ್ಥ ಅಂತ ಕರೆಯೋಕ್ಕಾಗುತ್ತಾ, ನಿಜನಾ, ಮೆಡಿಕಲ್ ಡಾಕ್ಯುಮೆಂಟ್ಸ್ ಅದನ್ನೇ ಹೇಳುತ್ತಾ, ಎಲ್ಲವನ್ನ ನೋಡಬೇಕಾಗುತ್ತೆ. ಅಥವಾ ಪೊಲೀಸರಿಗೆ ಸಿಕ್ಕಾಕೊಂಡಾಗ ಈ ಥರ ನಾಟಕ ಆಡ್ತಾ ಇದ್ದಾನ, ಇದು ಪ್ರಶ್ನೆ ಇರ್ತಲ್ಲ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಈ ಲೋಹಿತ್ ಬಗ್ಗೆ ಏನೆಲ್ಲ ಮಾಹಿತಿ ಕಲೆ ಹಾಕಿದರೆ ಪೊಲೀಸರು, ನಿಜಕ್ಕೂ ಮಾನಸಿಕ ಅಸ್ವಸ್ಥನ? ಫೋಟೋದಲ್ಲಿ ನೋಡಿದ್ರೆ ಹಾಗನ್ಸಲ್ಲಪ್ಪ. ಅರವಿಂದ್, ಏನಂದ್ರೆ ಆತನ ತಾಯಿ ಹೇಳ್ತಾ ಇರೋಂಥದ್ದು, ನನ್ನ ಮಗ ಸರಿಯಾಗೇ ಇದ್ದಾನೆ, ನಾರ್ಮಲ್ ಅದೇ ರೀತಿಯಲ್ಲಿ ಇರುವಂಥದ್ದು. ಜೊತೆಗೆ ಆತನಿಗೆ ಎಜುಕೇಶನ್ ಕೂಡ ಇದೆ, ಆತ ಅನಕ್ಷರಸ್ಥ ಏನಲ್ಲ. ಆದರೆ ಕೆಲವೊಂದು ವಿಚಾರಗಳಿಂದ ಈ ರೀತಿಯಲ್ಲಿ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಆಕೆಯ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆದರೆ ಆತನ ಕುಟುಂಬಸ್ಥರು ಮತ್ತು ಸ್ನೇಹಿತರು ಏನಿದ್ದಾರೆ, ಆತನ ವರ್ತನೆಗಳೇನಿತ್ತು ಸಾಕಷ್ಟು ಅನುಮಾನಾಸ್ಪದ ರೀತಿಯಲ್ಲಿ ಇದ್ದಾವೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ಜೊತೆಗೆ ತಾಯಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಆತ ಒಂದಷ್ಟು ವೈದ್ಯಕೀಯ ಚಿಕಿತ್ಸೆಗಳನ್ನು ಕೂಡ ಪಡ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಅಂದರೆ ಪೊಲೀಸರು ಏಕಾಏಕಿ ಆತ ಮಾನಸಿಕ ಅಸ್ವಸ್ಥ ಅಂತ ಹೇಳಿದ್ರೆ ತಕ್ಷಣಕ್ಕೆ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಆತನ ಮೆಡಿಕಲ್ ಹಿಸ್ಟ್ರಿ ಏನಿದೆ, ಮೆಡಿಕಲ್ ಹಿಸ್ಟ್ರಿಯನ್ನು ಕೂಡ ಚೆಕ್ ಮಾಡುವಂಥ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಖುದ್ದಾಗಿ ಆತನನ್ನು ವಿಚಾರಣೆಗೊಳಪಡಿಸುವಂಥದ್ದು, ಮೆಡಿಕಲ್ ಚೆಕಪ್ ಅನ್ನು ಮಾಡಿಸುವಂಥದ್ದು ಅನ್ನೋ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಮೋದಿಯವರು ಬಂದಂಥ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಥ್ರೆಟ್ ಅನ್ನು ಮಾಡ್ತಾನೆ ಅಂತಂದರೆ ಆತನಿಗೆ ಇರುವಂಥ ಸಂಪರ್ಕ ಏನು, ಅಂದರೆ ಕೇವಲ ಮಾನಸಿಕ ಅಸ್ವಸ್ಥ ಅಂತೇಳಿ ಬಿಟ್ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆತನ ಸಂಪರ್ಕ ಏನು, ಆತ ಯಾರ್ಯಾರ ಜೊತೆಯಲ್ಲಿ ಮಾತನಾಡಿದ್ದಾನೆ, ಆತನ ಕಾಲ್ ರೆಕಾರ್ಡ್ಸ್ಗಳೇನು, ಮತ್ತು CDRಗಳು ಇದೆಲ್ಲ ಏನಿದೆ ಅದೆಲ್ಲನೂ ಕೂಡ ಪರಿಶೀಲನೆ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡಲಾಗ್ತದೆ. ಜೊತೆಗೆ ಆತನ ಮನೆಯಲ್ಲಿ ಈಗ ಪೊಲೀಸರು ಹೋಗಿ ಸರ್ಚನ್ನ ಮಾಡ್ತಾ ಇದ್ದಾರೆ ಮತ್ತು ಡಾಗ್ ಸ್ಕ್ವಾಡಿಂದನೂ ಕೂಡ ಒಂದಷ್ಟು ಪರಿಶೀಲನೆಗಳನ್ನು ಮಾಡಲಾಗ್ತಾ ಇದೆ. ಕೇವಲ ತಕ್ಷಣಕ್ಕೆ ಮಾಡಿದಂಥ ಪ್ರಕರಣನ ಅಥವಾ ಪೂರ್ವ ನಿಯೋಜಿತವಾಗಿ ಈ ರೀತಿಯ ಪ್ಲಾನ್ ಅನ್ನು ಮಾಡ್ಕೊಂಡು ಈ ರೀತಿಯ ಕೃತ್ಯವನ್ನು ಮಾಡಿದ್ದಾನೆ, ಇದೆಲ್ಲದ್ರ ಬಗ್ಗೆ ಕೂಡ ಸದ್ಯಕ್ಕೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನೊಂದು 2 ದಿವಸದಲ್ಲಿ ಅದರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಏನು ಅಂತನ್ಬಿಟ್ಟು. ಬಟ್ ಈ ಥರ ಬಾಂಬ್ ಥ್ರೆಟ್ ಮಾಡೋದು ಇವೆಲ್ಲವೂ ಕೂಡ ಸಮಾಜಘಾತುಕ ಕೆಲಸಗಳು, ಅದೂ ಪ್ರೈಮ್ ಮಿನಿಸ್ಟರ್ ಬಂದಂತಹ ಸಂದರ್ಭದಲ್ಲಿ. ಹಾಗಾಗಿ ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದ್ದಾರೆ.